ಅಶೋಕ್ ಅಣ್ಣ ಅವರು, ನಮ್ಮ ಯತ್ನಾಳ್ ಅಣ್ಣ ಅವರು, ನಮ್ಮ ಸಿ ಟಿ ರವಿಯವರು, ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು, ಎಲ್ಲ ಡೋಂಗಿ ಹಿಂದೂಗಳು ಸರ್ ನೀವೆಲ್ಲ. ಏಯ್ ಎಳೆ ನಿಂಬೆಕಾಯಿ, ಹಿರಿಯರು ಅನ್ನೋ ಭಯ ಭಕ್ತಿ ಬೇಡ, ಬಾಯಿಗೆ ಬಂದ ಹಾಕಿ ಮಾತಾಡ್ತೀಯ. ಧರ್ಮನ ಪ್ರೀತಿಸೋದು ಗೌರವಿಸೋದು ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್? ನಾನು ಆರ್ ಅಶೋಕ್ ಅಣ್ಣನ ಕರಿತೀನಿ, ಆರ್ ಅಶೋಕ್ ಅವ್ರನ್ನ, ಸಿ ಟಿ ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ, 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ. ಅಣ್ಣಯ್ಯ, ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಹಾಗಂತ ಎಲ್ಲಾದ್ರೂ ಹೋಗ್ಬಿಟ್ಟಿಯಾ? ಆಗಳ ನಾನು ಯಾಕೆ ಹೋಗ್ಲಿ, ಬೇಕಾದ್ರೆ ನೀನೇ ಹೋಗು. ನಾನು ಆರ್ ಅಶೋಕ್, ನಿಮ್ಗೆ ಅಷ್ಟು ಧರ್ಮದ ಬಗ್ಗೆ ಇದ್ರೆ, ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗೆ ಬಂದರೆ, ನಾನು ಆರ್ ಅಶೋಕ್ ಅವ್ರನ್ನ, ಸಿ ಟಿ ರವಿಯನ್ನ, ಯತ್ನಾಳ್ ಅವ್ರನ್ನ, 3 ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರೀತಾ ಇದ್ದೀನಿ. ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂತ ಕ್ಯಾಸೆಟ್ ಬದಲಾಯಿಸಯ್ಯ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡ್ಲಿ. ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ, 3 ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟ್ಗೆ ಬನ್ನಿ ಸರ್. ಅಲ್ಲಿ ನೋಡ್ರಿ, ಅವ್ನಿಗೆ ಎಷ್ಟು ಕೊಬ್ಬಿರ್ಬೇಕು. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ಹಂಗೆ ಕತ್ತರಿಸ ಹಾಕ್ಬಿಟ್ಟೇನು. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನ ಬಿಟ್ಟು ಬಿಜೆಪಿಯವರು ಸರ್ ಇವರು ಒಂದು ಕೈಯಲ್ಲಿ ಪೆಟ್ರೋಲು, ಒಂದು ಕೈಯಲ್ಲಿ ಬೆಂಕಿ ಪಟ್ಟಣ ಇಟ್ಕೊಳ್ತಾರೆ, ರಾಜಕಾರಣ ಮಾಡೋದು ಅಯೋಗ್ಯರವರು. ಇವತ್ತು ಒಬ್ಬನಿಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಆರ್ ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ? ಪಾಪ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ, ನಾನೇನೋ ಪರ್ಮಿಷನ್ ಸಿಕ್ಕದಂಗಿದೆ, ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ. ಪಾಪ ಯತ್ನಾಳ್ ಅವ್ರು ಇನ್ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ, ಯತ್ನಾಳ್ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ, ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ, ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ. ನನಗೆ ಬಿ ಜೆ ಪಿಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ಇದನ್ನು ಶಾಲ್ವಿ ಕಾಲ್ ಒಂಥರ ಕೆರ್ಕೊಂಡು ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಳೋದು ಇರವೇ ಬಿಟ್ಕೊಂಡಂಗೆ ಅಂತ. ನಾನು ಹೇಳೋದಿಷ್ಟೇ, ನಮ್ಮ ಸಿ ಎಂ ಬಗ್ಗೆ, ಡಿ ಸಿ ಎಂ ಬಗ್ಗೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನಂದೇನು ಕೆತ್ಕೊಳಕ್ಕಾಗಲ್ಲ, ಹೋಗಲ್ಲ. ಬಿಜೆಪಿ ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ, ಡಿಸಿಪ್ಲಿನ್ ಪಾರ್ಟಿ ನಾವು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಎಲ್ಲ ಏನು ಫೈರ್ ಬ್ರ್ಯಾಂಡ್ಗಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಬ್ಬೊಬ್ಬನು ಬಾಯಿ ಚಪಲ, ಬಾಯಿ ತೆವಲುಗಳನ್ನ ಒಳಗಾಕ್ತಾರೆ. ಇಟ್ ಈಸ್ ಅ ವರ್ಬಲ್ ಡಯಾರಿಯಾ ಅವರೆಲ್ಲ ಮಾಡ್ತಿರೋದು. ದಯವಿಟ್ಟು ಇಂಗ್ಲಿಷ್ ಮಾತಾಡಬೇಡ ಅಣ್ಣ, ನಾನ್ ಕಲ್ತಿರೋದು ಮರ್ತು ಹೋಗುತ್ತೆ. ಕನ್ನಡದಲ್ಲಿ ಮಾತಾಡೋ ಅಂದ್ರೆ ಯಾವಾಗಲೂ ಹಿಂದಿ ಮಾತಾಡ್ತಾನೆ. ಮತ್ತೆ ನಮ್ಮ ಜನ್ರೇಷನ್ ಲೀಡರ್ಸು, ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ. ನನಗನ್ನಿಸ್ತು ಸರ್, ಒಬ್ಬ ನೋಡಿ ಒಂದು ಹೋಮ್ ಮಿನಿಸ್ಟರ್ ಹಿಂಗೆ ಬೈತಾ ಇದ್ದಾರೆ, ನಮ್ಗೆ ನೋವಾಯಿತು, ನಮ್ಮ ಸಾಹೇಬ್ರು ಯಾಕೆ ಇವ್ನು ಎತ್ತೊಳಕಾಕ್ಬಿಡ್ಲಿಲ್ಲ ಅಂತ ನನಗನ್ನಿಸ್ತು. ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ, ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ. ದೊಡ್ಡವರು ದೊಡ್ಡದಾಗೆ ಯೋಚನೆ ಮಾಡ್ತಾರೆ. ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳಬೇಕು. ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ ಆಫ್ ದ ವರ್ಲ್ಡ್ ಅದು ಬಿಜೆಪಿ.